ಒಳ್ಳೆದಾಗ್ಲಿ. ನಮ್ಮ ಮುದ್ದಿನ ತಮ್ಮ ನೀನು. ಇಡೀ ಜೀವನ ಹೀಗೆ ಸಂತೋಷವಾಗಿರೋ, ಯಾವತ್ತೂ ಏನಕ್ಕೂ ಬಯಸ್ಕೊಳ್ದೆ ಇರೋ ತರ ನಡ್ಕೋ. ನನಗ್ ಗೊತ್ತಿತ್ತು ಸುಭಾಷ್, ನೀನ್ ಒಳ್ಳೆ ಮಾರ್ಕ್ಸ್ ತರ್ತೀಯ ಅಂತ ನನಗ್ ಗೊತ್ತಿತ್ತು. ಸುಭಿ, ನಿಮ್ ಮೇಷ್ಟ್ರ ಹತ್ರ ಆಶೀರ್ವಾದ ತಗೋ. ಹೋಗು. ಸುಭಾಷ್, ನೀನ್ ನನ್ನ ಹೆಮ್ಮೆಯ ವಿದ್ಯಾರ್ಥಿ. ನನ್ನ ಜೀವನ ಪೂರ್ತಿ ನಾನು ಎಲ್ಲರಿಗೂ ಇದನ್ನೇ ಹೇಳ್ಕೊಂಡು ಬರ್ತೀನಿ, ಸರಿನಾ? ನಿಮ್ ಗೌರವಕ್ಕೆ ನಾನು ಯಾವತ್ತೂ ಧಕ್ಕೆ ತರಲ್ಲ ಮಾಧಮೇಶ್ಟ್ರೆ. ಆಯ್ತಾಯ್ತಾಯ್ತು, ಸಾಕು ಸಾಕು ಸಾಕು. ನೀನು ದೊಡ್ಡ ಮನುಷ್ಯ ಆಗು, ಏನಾದ್ರೂ ಸಾಧನೆ ಮಾಡು. ನನಗೆ ಚೆನ್ನಾಗಿ ನಂಬಿಕೆ ಇತ್ತು ನನ್ ಮೊಮ್ಮಗ ಪಾಸ್ ಆಗಿ ಫಸ್ಟ್ ಬಂದೇ ಬರ್ತಾನೆ ಅಂತ. ನನ್ ಮನ್ಸಲ್ಲಿ ನಿನ್ ಬಗ್ಗೆ ಬಹಳ ವಿಶ್ವಾಸ ಇತ್ತು. ಆಶ್ಚರ್ಯನಪ್ಪ, ನೀವೆಲ್ಲ ಯಾಕೀಗೆ ನನ್ನ ನೋಡ್ತಿದ್ದೀರಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಸುಭಾಷ್, ಬಾ ಇಲ್ಲಿ. ನಿನ್ನ ನೀನು ಸಾಬೀತುಪಡಿಸ್ಕೊಂಡಿದೀಯ ಸುಭಾಷ್, ಅದಕ್ಕೋಸ್ಕರ ನಾನು ನಿಂಗೆ ಉಡುಗೊರೆ ಕೊಡ್ತಾ ಇದ್ದೀನಿ. ಸುಭಿ, ನಿಮ್ಮಪ್ಪಂಗೆ ಹೇಳು ಏನ್ ಉಡುಗೊರೆ ಬೇಕು ಅಂತ. ಹೊಸ ಪುಸ್ತಕ, ಹೊಸ ಪೆನ್ನು, ಏನಿಷ್ಟ ನಿಂಗೆ ಹೇಳು. ಅದೆಲ್ಲ ಕಟಕ್ನಲ್ಲಿ ಸಿಗುತ್ತೆ ಅಲ್ವಾ ಅಮ್ಮ? ಸಿಗುತ್ತೆ. ನೀನೇ ಹೇಳು ನಿಂಗೆ ಏನ್ ಬೇಕು ಅಂತ. ನಿಂಗೆ ಏನ್ ಬೇಕು ಅಂತ ಹೇಳು, ಅದನ್ನ ನಾನು ತಕ್ಕೊಡ್ತೀನಿ. ಹೇಳು ನಿಂಗೇನ್ ಬೇಕು. ನನ್ಗೆ ನನ್ನ ಉಡುಗೊರೆ ಇಲ್ಲೇ ಸಿಗುತ್ತಾ ಅಥವಾ ಕೋಲ್ಕತ್ತಾದಲ್ಲಿ ಸಿಗುತ್ತಾ? ನನಗ್ ಗೊತ್ತಾಗ್ಬೇಕು. ಪ್ರಭಾ, ರತನ್ಗೆ ಹೇಳು ಗಾಡಿಯಿಂದ ಎಲ್ಲ ವಸ್ತುಗಳನ್ನ ಇಳಿಸೋದಕ್ಕೆ. ನಿಜವಾಗ್ಲೂ ಕೋಲ್ಕತ್ತಾ ಕಳಿಸ್ತಾ ಇಲ್ವಾ ಅಪ್ಪ? ಇಲ್ಲ ಸುಭಾಷ್, ಇನ್ ಕಳಿಸೋದಿಲ್ಲ. ಮಾಧಮೇಶ್ಟ್ರೆ, ನಾನು ಕಟಕ್ನಲ್ಲೇ ಇರ್ತೀನಿ. ನಾನು ಕೋಲ್ಕತ್ತಾಗ ಹೋಗೋ ಅವಶ್ಯಕತೆನೇ ಇಲ್ಲ. ಅಮ್ಮ ಕೇಳಿದ್ರ? ನಾನು ಇಲ್ಲೇ ಇರ್ತೀನಂತೆ. ಪ್ರೋಮಿ ಅಕ್ಕ, ನಾನು ಕೋಲ್ಕತ್ತಾಗ ಹೋಗ್ತಾ ಇಲ್ಲ. ಈ ಬಾದ್ಗೆ ನಾನು ಕೋಲ್ಕತ್ತಾಗ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀನಿ.
ನಾವು ಪಾಸ್ ಆಗಿದ್ದೀವಿ ಸುಭಾಷ್. ಜಾನಕಿನಾಥ್ ಅವರೇ, ಇವತ್ ನನ್ಗೆ ತುಂಬಾನೇ ಹೆಮ್ಮೆಯ ದಿನ. ಅಂದ್ರೆ ಅದು ಸುಭಾಷ್ ಫಸ್ಟ್ ಬಂದಿದ್ದಾನೆ ಅನ್ನೋದಕ್ಕಲ್ಲ, ನಂದು, ಗೋಪಾಲ್, ಈ ಎಲ್ಲ ಹುಡುಗರು ಕೂಡ ಭರವಸೆ ಉಳಿಸ್ಕೊಂಡಿದ್ದಾರೆ. ಇವ್ರನ್ನೆಲ್ಲ ಸೇರಿಸ್ಕೊಂಡು ಸುಭಾಷ್ ಓದು ಬರ್ದು ಮಾಡಿ ತಾನು ಫಸ್ಟ್ ಬಂದು ಅವರನ್ನು ಪಾಸ್ ಆಗೋ ತರ ಮಾಡಿದ್ದಾನೆ. ಮೇಷ್ಟ್ರ, ನಮ್ಗೆ ಸುಭಾಷ್ ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ದಾನೆ ಅನ್ನೋದು ಗೊತ್ತೇ ಆಗ್ಲಿಲ್ಲ ನೋಡಿ. ನಾನ್ ನಿಮ್ಗೊಂದು ವಿಷಯ ಹೇಳ ಜಾನಕಿನಾಥ್ ಅವರೇ, ನಾವೆಲ್ಲರೂ ಏನಾದ್ರೂ ಸುಭಾಷ್ನ ಅರ್ಥ ಮಾಡ್ಕೊಂಡಿದೀವಿ, ಅವನ್ ಬಗ್ಗೆ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದ್ರೆ ಅದು ನಮ್ಮ ದೊಡ್ಡ ತಪ್ಪು ಅಷ್ಟೇ. ನಮ್ಮ ಇಡೀ ಜೀವನ ಕಳೆದ್ರೂ ನಾವು ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ ಇಲ್ಲ. ಸುಭಾಷ್ 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 ಸುಭಾಷ್. ಸುಬೇಂದ್ರ ಮೇಷ್ಟ್ರು ಬರ್ತಿದ್ದಾರೆ ನೋಡಲ್ಲಿ. ಈಗ ನೋಡು ನಾನೇನ್ ಮಾಡ್ಬೇಡ ಅಂತ. ಸುಬೇಂದ್ರ ಮೇಷ್ಟ್ರು ನಮ್ಗೆ ವಿದ್ಯೆ ಕಲ್ಸೋರು. ವಿದ್ಯೆ ಹೇಳ್ಕೊಟ್ಟವ್ರನ್ನ ನಾವು ಯಾವತ್ತೂ ಅವಮಾನ ಮಾಡಬಾರ್ದು. ಪರೀಕ್ಷೆಯಲ್ಲಿ ಪಾಸು ಫೇಲ್ ಆಗೋದು ಇದ್ದೇ ಇದೆ. ನಾವು ನಮ್ ಕರ್ತವ್ಯನ ಯಾವತ್ತೂ ಮರಿಬಾರ್ದು ಅಲ್ವಾ? ದೊಡ್ಡವ್ರಿಗೆ ಗೌರವ ಕೊಡೋದು ನಮ್ ಕರ್ತವ್ಯ. ಅರೆ ಸುಬೇಂದ್ರ ಅವ್ರೆ, ಪಂಡಿತರ ನೀವಿಬ್ರು ಇಲ್ಲಿ. ನಮಸ್ಕಾರ. ಸ್ಕೂಲಲ್ಲಿ ನಿಮ್ಮಿಬ್ರನ್ನೇ ಭೇಟಿಯಾಗಿ ಹೊರಟಿದ್ದೆ. ಸುಭಾಷ್ ಫಸ್ಟ್ ಬಂದಿದ್ದಾನೆ. ಮತ್ ನೀವೆಲ್ಲ ಇಲ್ದೇ ಇದು ಸಾಧ್ಯನೇ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾನ್ ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀನಿ. ಮತ್ ನಾನು ಅಷ್ಟೇ ಅಲ್ಲ, ನನ್ನ ಪೂರ್ತಿ ಪರಿವಾರದವರು ಖುಷಿಯಾಗಿದ್ದಾರೆ. ಮತ್ತಿದೇ ಖುಷಿಗೆ ನಾಳೆ ನಿಮ್ಗೆಲ್ಲ ಆಮಂತ್ರಣ ಇದೆ. ಮತ್ ನೀವೆಲ್ಲ ಖಂಡಿತ ಬರಲೇಬೇಕು. ಇಷ್ಟಕ್ಕೆಲ್ಲ ಇದ್ರ ಅಗತ್ಯ ಏನಿತ್ತು? ಸಹಾಯ ಮಾಡೋದು ನಮ್ಮ ಕರ್ತವ್ಯ ತಾನೆ. ಅಲ್ಲ, ನೀವು ಹೇಳಿದ್ಮೇಲೆ ನಾವು ಖಂಡಿತ ಬರ್ತೀವಿ. ಖಂಡಿತ ಖಂಡಿತ ನೀವೆಲ್ಲರೂ ಬರ್ಬೇಕು, ಸರಿನಾ? ಮೇಷ್ಟ್ರೆ, ಉಳಿದವರಿಗೆ ಆಮಂತ್ರಣ ಕೊಡ್ಬೇಕು. ನಡೀರಿ, ನಾನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಪಂಡಿತ್ರೆ, ನಡೀರಿ. ನೀನು ನಿಮ್ಮ ಅಪ್ಪಂಗೆ ಹೇಳು ಸುಭಾಷ್, ಸುಬೇಂದ್ರ ಮೇಷ್ಟ್ರು ನಮ್ಮೆಲ್ರು ಫೇಲ್ ಮಾಡಕ್ ಹೊರಟಿದ್ರು ಅಂತ. ಸುಭಾಷ್ ಅವರಪ್ಪ ಸುಬೇಂದ್ರ ಮೇಷ್ಟ್ರನ್ನ ಯಾಕಾದ್ರೂ ಬರಕ್ ಹೇಳಿದ್ರು? ದೊಡ್ಡವ್ರ ಬಗ್ಗೆ ನಾವ್ ಹೀಗೆಲ್ಲ ಮಾತಾಡಬಾರ್ದು. ಮಾಧವ ಮೇಷ್ಟ್ರು ನಮ್ಗೆಲ್ಲ ಶಿಕ್ಷಣ ಮಾಡಿದಾರೆ ಅಲ್ವಾ? ಯಾರಿಗಾದ್ರೂ ಉತ್ತರ ಕೊಡ್ಬೇಕು ಅಂತಂದ್ರೆ ಕೆಲ್ಸ ಮಾಡಿ ತೋರಿಸ್ಬೇಕು. ಅವ್ರನ್ನ ಅವಮಾನ ಮಾಡಕ್ ಹೋಗ್ಬಾರ್ದು. ನೀವೆಲ್ಲರೂ ನಾಳೆ ಬನ್ನಿ, ಸರಿನಾ? ಬಿಪಿನ್ ಅವರೇ, ನಮ್ಮ ಸಮೂಹದ ಎಲ್ಲ ಸದಸ್ಯರು ಬಂದಾಯ್ತು. ನಾನು ನಿಮ್ಗೆಲ್ರೂ ಪರಿಚಯ ಮಾಡಿಸ್ಕೊಡ್ತೀನಿ. ನಾವು ಕೂಡ ಎಲ್ಲರೂ ಜೊತೆಲೆ ಬಂದ್ಬಿಟ್ಟಿದ್ದೀವಿ. ಈಗ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋಣ. ಇವನು ಅನಂತ್, ಸತ್ಯ, ಅನುಪಮ, ಅಮರ್,
ಅಮೋಲ್, ನರೇನ್ ಮತ್ತೆ ನಾನ್ ಜತಿನ್. ಇವನು ನರೇಂದ್ರನಾಥ್ ಭಟ್ಟಾಚಾರ್ಯ, ಶೀರ್ಷಚಂದ್ರ ಮತ್ತೆ ಉಳಿದವರೆಲ್ರು. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಇಲ್ಲಿ ಜಾಗ ಸಣ್ಣದು ಮತ್ತೆ ಪೊಲೀಸ್ನವ್ರು ಕಣ್ಣಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಉಳಿದವ್ರು ಯಾರನ್ನೂ ಕರೀಲಿಲ್ಲ. ಪರವಾಗಿಲ್ಲ ಬಿಡು, ಈಗ ನಮ್ಗೆ ಇಷ್ಟ ಜನ ಸಾಕು. ಜತಿನ್, ನೀನೀಗ ಶುರು ಮಾಡು. ಮುಂದೆ ಏನೇನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯೋ ಅದ್ರ ಬಗ್ಗೆ ನಮ್ಗೆ ಆಮೇಲೆ ಹೇಳು. ನೋಡಿ ಬಿಪಿನ್ ಅವ್ರೆ, ಇಲ್ಲಿವರೆಗೂ ನಾವು ಸಂಶಲಾಲಂನ ಮಾತ್ರ ಕೊಲೆ ಮಾಡಿರೋದು. ಆದ್ರೆ ಬ್ರಿಟಿಷರಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ಕಾಗ್ಲಿಲ್ಲ. ಅದೇ ಕಾರಣಕ್ಕೆ ಹುಡುಗರಿಗೆ ಸ್ವಲ್ಪ ನಿರಾಸೆ ಆಗಿದೆ. ನಮ್ಮ ಹತ್ರ ಇರೋ ತಂಡ ಸಣ್ಣದೇನಲ್ಲ. ಇದೇ ತಿಂಗಳು 26ನೇ ತಾರೀಕು ಕೆಲಸ ಮುಗಿಸ್ತೀವಿ ಅಂತ ನಂಬಿಕೆ ಇದೆ. ಈ ವಿಶ್ವಾಸ ದೇಶದ ಜನರ ಮನಸ್ಸಲ್ಲಿ ಒಂದು ಕೆಚ್ಚನ್ನ ಹುಟ್ಟಿಸ್ಬೇಕು. ಅವ್ರನ್ನ ಮುಂತರಲೇಬೇಕು. ನಾನು ಹೇಳಿದ್ ಸರಿ ಇದೆಯಾ ಬಿಪಿನ್ ಅವರೇ? ಖಂಡಿತ. ಇಷ್ಟು ದಿನಗಳಿಂದ ಅವರೆಲ್ಲ ಪ್ರಾಣ ಭಯದಿಂದ ಹೋರಾಟ ಮಾಡದೆ ಕೂತಿದ್ರು. ಸರಿಯಾಗಿ ಹೇಳಿದ್ರಿ. ನಾವೆಲ್ಲ ಸೇರ್ಕೊಂಡು ಈ ಪರಿಕಲ್ಪನೆನ ಯಶಸ್ವಿ ಮಾಡೋಣ. ನಮ್ ಕೈಗೆ ಗನ್ ಸಿಕ್ಕರೆ ಈ ಆಂದೋಲನಕ್ಕೆ ಶಕ್ತಿ ಸಿಗುತ್ತೆ. ಹಾಗೆ ಎಲ್ರೂ ಭರವಸೆನೂ ಹೆಚ್ಚಾಗುತ್ತೆ. ಜತಿನ್ ಅವರೇ, ಆ ಗನ್ನಿನ ಸಾಗಣೆನ ನೋಡ್ಕೊಳ್ಳೋರು ಇಲ್ಲಿಗೇನಾದ್ರೂ ಬಂದಿದಾರಾ? ಇಲ್ಲ, ಅವ್ರ ಹೆಸರು ಹಾಬು ಮಿತ್ರ. ಹಾಬು ಮಿತ್ರನ ಬಿಟ್ಟು ಇಲ್ಲಿ ಉಳಿದವರೆಲ್ಲ ಬಂದಿದ್ದಾರೆ. ಅವ್ರನ್ನ ನಾವು ಭೇಟಿ ಆಗೋದು ಮುಂದಿನ 24ನೇ ತಾರೀಕು. ಅದಕ್ಕೂ ಮೊದಲು ನಾವೆಲ್ಲ ಕೆಲಸನ ನಮ್ಮೊಳಗೆ ಹಂಚ್ಕೊಂಡಿರ್ಬೇಕು. ನೀವೆಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ 10 ಜನರ ಮಧ್ಯದಲ್ಲಿ ಹೆಚ್ಚು ಕಡಿಮೆ 5 ಜನ ಆಂದೋಲನದಲ್ಲಿ ಯೋಗದಾನ ಮಾಡೋರಿದ್ದಾರೆ. ಅನಂತ್, ಶ್ರೀಶ್ ಮತ್ತೆ ಬಿಪಿನ್ ಅವರು ಈ ಕೆಲಸದ ಜವಾಬ್ದಾರಿ ತಗೋತಾರೆ. ಮತ್ತಿದ್ರ ಹೊರತಾಗಿ ನನಗಿನ್ನೂ 2 ಬೇಕು. ಈ ಕೆಲಸ ನಾನ್ ಮಾಡ್ತೀನಿ ಜತಿನಣ್ಣ. ತಳ್ಳುಗಾಡಿ ತಗೊಂಡು ನಾನು ಹೋಗ್ತೀನಿ. ಅನುಮತಿ ಕೊಡಿ, ನಾನ್ ನಿಮಗ್ ಮಾತು ಕೊಡ್ತೀನಿ. ನಾನ್ ಧೈರ್ಯ ಕಳ್ಕೊಳ್ಳೋದಿಲ್ಲ. ಧೈರ್ಯಕ್ಕೆ ಯಾವತ್ತೂ ಮೋಸ ಆಗೋದಿಲ್ಲ. ಅದ್ ನನಗೆ ಗೊತ್ತು ನರೇಂದ್ರ. ಇದು ಬಹಳ ಕಠಿಣವಾದ ಪರೀಕ್ಷೆ. ನಿನ್ನ ಕೆಲಸದ ಬಗ್ಗೆ, ನಿನ್ನ ಸಾಹಸದ ಬಗ್ಗೆ ನಮ್ಮ ಮಾವನಿಂದ ತಿಳ್ಕೊಂಡಿದ್ದೀನಿ. ನನಗೆ ಅನುಮತಿ ಕೊಡಿ. ಆಗ್ಲಿ, ನಾನು ನಿನಗೆ ಜವಾಬ್ದಾರಿ ಕೊಡ್ತೀನಿ. ನಿನ್ನ ಕಳ್ಸೋಕ್ ನನ್ಗೆ ಯಾವ ಸಮಸ್ಯೆನೂ ಇಲ್ಲ. ಜತಿನಣ್ಣ, ನರೇಂದ್ರ ಒಬ್ಬ ಆಯ್ತು, ಇನ್ನೊಬ್ರು ಯಾರು ನೋಡೋಣ. ನರೇಂದ್ರ, ನನ್ನ ನಿನ್ನ ಪರಿಚಯ ಬಹಳ ಹಳೆಯದೇನಲ್ಲ. ಆದ್ರೆ ಇದು ಅಪಾಯದ ಕೆಲಸ ಅಂತ ಹೇಳ್ತಾ ಇದ್ದೀನಿ. ಈ ಕೆಲಸದಲ್ಲಿ ಬಹಳ ಜಾಗೃತೆಯಿಂದ ಇರಬೇಕು. ನಿನ್ಗದ ಅರ್ಥ ಆಗಿದೆ ಅಲ್ವಾ? ಹಾಣ, ಜೀವನದಲ್ಲಿ ನನಗಿಂತ ಅವಕಾಶ ಮತ್ತೆ ಸಿಗಲ್ಲ ಅಂತ ನನಗೆ ಗೊತ್ತು. ಮತ್ತೆ ಈ ಅವಕಾಶಕ್ಕೋಸ್ಕರ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಮತ್ತೆ ಅದು ಅಲ್ಲದೆ ನಿಮ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ನೀವು ನನಗೆ ಜವಾಬ್ದಾರಿ ಕೊಡಿ. ಯಾವುದೇ ತೊಂದರೆ ಇಲ್ಲದ ಹಾಗೆ ಇದನ್ನ ಮಾಡಿ ಮುಗಿಸ್ತೀನಿ. ಭಾರತಾಂಬೆಯ ಮೇಲೆ ಶಪಥ ಮಾಡಿ ಹೇಳ್ತೀನಿ, ನಾನೇನಾದ್ರೂ ಸಿಕ್ಕಾಕೊಂಡ್ರೆ ವೀರೇನಣ್ಣನ ನೆನ್ಸ್ಕೊತೀನಿ. ನನ್ ಪ್ರಾಣ ಕೊಡ್ತೀನಿ, ಆದ್ರೆ ಬಾಯ್ ಬಿಡಲ್ಲ. ಕೊಡು ಕೊಡು. ಈಗ ಈ ಲಾಡುನ ಕೋಲ್ಕತ್ತಾಕ್ ಹೋಗ್ಮೇಲೆ ತಿನ್ಬೇಕಾಗಿತ್ತು. ಈಗ ಇಲ್ಲೇ ತಿನ್ನೋಣ. ಕೊಡು. ಅಲ್ಲ, ಈಗ ನೀನು ಈ ಬಾಕ್ಸ್ ಅನ್ನ ಎತ್ಕೊಂಡ್ ಬಂದ್ಮೇಲೆ ಏನಾದ್ರೂ ಒಂದು ತಿನ್ನೋಕ್ ಕಾರಣ ಹುಡುಕ್ಲೇಬೇಕಲ್ವಾ? ನಾನು ಏನಾಯ್ತು ಪ್ರಭಾ? ಏನಾದ್ರೂ ಸಮಸ್ಯೆ ಆಯ್ತಾ? ಸುಭಾಷ್ ರಿಸಲ್ಟ್ ಚೆನ್ನಾಗೇ ಬಂದಿದೆಯಲ್ಲ. ನೀವ್ ಅವನ್ಗೆ ನಿಂಗೇನ್ ಇಷ್ಟನೋ ಅದನ್ನ ಕೇಳು, ಕೊಡಿಸ್ತೀನಿ ಅಂತ ಯಾಕೆ ಹೇಳಿದ್ರಿ? ನಿಮಗೆ ಗೊತ್ತಿದೆಯಲ್ಲ, ನಮ್ ಮಗ ಸುಭಾಷ್ ಬೇರೆ ಮಕ್ಕಳ ಹಾಗೆ ಯೋಚಿಸೋದಿಲ್ಲ. ಅವನು ಬೇರೆ ಮಕ್ಕಳ ತರ ಉಡುಗೊರೆ ಹೆಸರಿನಲ್ಲಿ
ಆಟದ ಸಾಮಾನು ಅಂತದನ್ನೆಲ್ಲ ಕೇಳುವಂತವನಲ್ಲ. ಅದು ನಿಮಗ್ ಗೊತ್ತಿರೋದೇ ಅಲ್ವಾ? ಅವನು ಪರೀಕ್ಷೆಲ್ ಪಾಸ್ ಆಗಿ ನಮ್ ಮನೆ ಗೌರವನ ಉಳಿಸಿದಾನೆ. ಈಗ ಅವನೇನಾದ್ರೂ ನಮ್ಮಿಂದ ಕೊಡೋಕಾಗ್ದಿರೋ ವಸ್ತುನ ಉಡುಗೊರೆಯಾಗಿ ಕೇಳಿದ್ರೆ ಆಗೇನ್ ಕೊಡೋದು ಅಂತ ಯೋಚಿಸಿದಿರಾ? ಅವನಿಗೆ ಮಾತು ಕೊಡೋ ಹೊತ್ತಲ್ಲೇ ನನ್ಗೆ ಅರ್ಥ ಆಗಿ ಹೋಗಿತ್ತು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ನಾನು ಅವನಿಗೆ ಉಡುಗೊರೆ ರೂಪದಲ್ಲಿ ಬೆಳ್ಳಿ ಪೆನ್ನೋ ಇಲ್ಲ ಚಿನ್ನದ ಪೆನ್ನೋ ತಗೋ ಅಂದಿದ್ರೆ ಆಗೋಗ್ತಿತ್ತು. ಹೋಗ್ಲಿ, ನೀನಂತೂ ಅವನಿಗೆ ಹೇಳಿದ್ಯಲ್ಲ ಪುಸ್ತಕ ಅಥವಾ ಪೆನ್ ತಗೋ ಅಂತ. ನಿನ್ಗೇನಾದ್ರೂ ಹೇಳಿದ್ನ ಏನ್ ತಗೋತೀನಿ ಅಂತ? ನೋಡು, ನಾನಂತೂ ಅವನ ನನ್ನ ಹತ್ರ ನನಗೆ ಕೊಡೋಕಾಗೋದ್ನೇ ಕೇಳಲಿ ಅಂತ ಬಯಸ್ತಾ ಇದ್ದೀನಿ. ಅವನ್ ನಿಮ್ ಹತ್ರ ಏನ್ ಕೇಳೋದು ಅಂತ ಯೋಚನೆ ಶುರು ಮಾಡಿರ್ತಾನೆ. ಅವನು ಬೇರೆ ತರಾನೇ ಯೋಚನೆ ಮಾಡ್ತಾನೆ. ಅವನ್ ನಿಮ್ ಹತ್ರ ಏನಾದ್ರೂ ಕೇಳೋದಕ್ಕಿಂತ ಮುಂಚೆನೆ ಅವನನ್ನ ನೀವಿಲ್ಲಿ ಕರೆಸಿ ನೇರವಾಗಿ ಹೇಳ್ಬಿಡಿ, ನೀನ್ ನಮ್ ಹತ್ರ ಕೊಡೋಕಾಗ್ದಿರುವಂತ ಉಡುಗೊರೆಗಳನ್ನ ನಮ್ ಹತ್ರ ಕೇಳ್ಬಾರ್ದು ಅಂತ. ಆಗ್ಲಿ. ರೋಮಿ, ಸುಭಾಷ್ನ ಒಂದ್ಸಲ ಕೋಣೆ ಕಳಿಸು. ಅದು ಅಲ್ಲದೆ ಉಡುಗೊರೆ ರೂಪದಲ್ಲಿ ಅವನು ಏನ್ ಕೇಳ್ತಾನಂತ ನಾನು ನೋಡ್ಬೇಕು. ನೋಡ್ ಪ್ರಭಾ, ಉಡುಗೊರೆ ಪ್ರತಿ ಮನುಷ್ಯನ ಇಷ್ಟನ ತಿಳಿಸುತ್ತೆ. ನೋಡೋಣ ಸುಭಾಷ್ ಏನ್ ಕೇಳ್ತಾನೆ ಅಂತ. ಅಪ್ಪ, ನೀವು ನನ್ನ ಕರೆದ್ರಾ? ಹಾ ಸುಭಾಷ್, ಕರ್ದೆ. ಬಾಯ್ಲಿ ಬಾಬಾ. ಉಡುಗೊರೆಯಾಗಿ ನಿನ್ಗೇನ್ ಬೇಕು ಅಂತ ನೀನ್ ನನ್ಗಿನ್ನೂ ಹೇಳಲೇ ಇಲ್ವಲ್ಲ? ಹೇಳು, ಏನ್ ಬೇಕು? ಈಗ ನನ್ಗೆ ತುಂಬಾ ದೊಡ್ಡದು ಅಂತ ಏನು ಬೇಕಾಗಿಲ್ಲ ಅಪ್ಪ. ನನ್ಗೆ ಅವಶ್ಯಕತೆ ಬಂದಾಗ ನಾನೇ ಕೇಳ್ತೀನಿ. ಒಂದು ಮುಖ್ಯವಾದ ವಿಷಯನ ಎಲ್ರಿಗೂ ಹೇಳಲೇಬೇಕು. ಅನಂತನ ಮುಖಾನ ಪೊಲೀಸರು ಗುರುತಿಸ್ತಾರೆ. ಕಟಕಿನ ಪೊಲೀಸರು ನನ್ನ ಗುರುತಿಸ್ತಾರೆ, ಆದ್ರೆ ಕೋಲ್ಕತ್ತಾದಲ್ಲಿ ಯಾರು ಗುರುತು ಹಿಡಿಯಲ್ಲ. ಆದ್ರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪೊಲೀಸ್ ಎಲ್ಲಿಗೆ ವರ್ಗಾವಣೆ ಮಾಡಿಸ್ಕೊಂಡ್ ಬಂದಿರ್ತಾರೋ ಹೇಳಕ್ ಆಗಲ್ಲ. ನೀವು ಸರಿಯಾಗಿ ಹೇಳಿದ್ರಿ. ಗುರುತಿಸ್ತಾರೋ ಅಥವಾ ಗುರುತಿಸಲ್ವೋ, ಯಾರಿಗೆಲ್ಲ ನಾನು ಜವಾಬ್ದಾರಿನ ಕೊಟ್ಟಿನೋ ಅವ್ರು ಯಾವಾಗ್ಲೂ ರೂಪ ಬದಲಾಯಿಸ್ಕೊಂಡೇ ಇರ್ತಾರೆ. ಈ ಕೆಲಸ ಬಹಳ ಕಷ್ಟ ಆಗತ್ತೆ, ಆದ್ರೆ ಗೆಲ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡೆ ಈ ಮಾತು ಹೇಳ್ತಾ ಇದ್ದೀನಿ. ಶಸ್ತ್ರಾಸ್ತ್ರಗಳನ್ನ ಕದಿಯೋದು ಎಷ್ಟು ಕಷ್ಟನೋ ಅದಕ್ಕಿಂತ ದೊಡ್ಡ ಕಷ್ಟ ಈ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಡುವಾಗ ಬರುತ್ತೆ. ಪೊಲೀಸರಿಗೆ ಇದೆಲ್ಲ ಗೊತ್ತಾಗೋ ಮೊದಲೇ ಎಲ್ಲಾ ಕಡೆ ಬೇರೆ ಬೇರೆ ಜಾಗದಲ್ಲಿ ಕ್ರಾಂತಿಕಾರಿಗಳ ಮಧ್ಯೆ ಅಸ್ತ್ರನ ಹಂಚ್ಬಿಡ್ಬೇಕು. ಬಿಪಿನ್ ಅವರೇ, ನೀವೊಂದು ಪಟ್ಟಿನ ತಯಾರು ಮಾಡ್ಕೊಳ್ಳಿ. ಅದರಲ್ಲಿ ಎಂತ ಜಾಗಗಳನ್ನ ಪಟ್ಟಿ ಮಾಡಬೇಕು ಅಂದ್ರೆ ಅಲ್ಲಿ ನಾವೆಲ್ಲ ಸಮಿತಿಯ ಮಧ್ಯದಲ್ಲಿ ಅಸ್ತ್ರಗಳನ್ನ ಅಡಗಿಸಿರುವಂತ ಜಾಗ ಇರಬೇಕು. ಜತಿನಣ್ಣ, ರಸ್ತೆಯಲ್ಲಿ ಎಲ್ಲಾ ಜನರು ಓಡಾಡಕ್ ಶುರು ಮಾಡಿದ್ದಾರೆ. ಪೂರ್ಣೆಂದುಗ್ ನಾವು ಸಹಾಯ ಮಾಡೋದಕ್ಕಾಗೋದಿಲ್ಲ. ಹಾ, ನಾವೆಲ್ಲರೂ ಈಗ ಇಲ್ಲೇ ಇದ್ದೀವಿ. ಹಾಗೆ ನೋಡೋದಾದ್ರೆ ಅವರೆಲ್ಲ ಅಪಾಯದಿಂದ ಹೊರತೇನಲ್ಲ. ಒಂದ್ ವೇಳೆ ಪೊಲೀಸರಿಗೇನಾದ್ರೂ ಈ ಸಭೆಯ ಮಾಹಿತಿ ತಲುಪಿಬಿಟ್ರೆ ನಮ್ಮೆಲ್ರಿಗೂ ಸಮಸ್ಯೆ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ಎಲ್ರು ಈಗಲೇ ಹೊರಡೋದು ಒಳ್ಳೇದು. ಹೊರಡೋಣ ಬನ್ನಿ. ನರೇನ್, ಪೂರ್ಣೇಂದ್ರ ಜೊತೆ ಚರ್ಚೆ ಮಾಡಿ ಎಲ್ಲಾ ವಿಷಯ ತಿಳ್ಕೊಳ್ಳೋದು ಮುಖ್ಯ. ಬನ್ನಿ, ನಡೀರಿ. ಜತಿನಣ್ಣ, ಇವನು ಪೊಲೀಸರ ಗೂಢಾಚಾರಿ.
ಇವನನ್ನ ಮಾತ್ರ ಬಿಡ್ಲೇಬೇಡಿ. ಹೌದು, ಯಾವುದೇ ಕಾರಣಕ್ಕೂ ಇವನ್ನ ನಾವು ಬಿಡಬಾರ್ದು. ಶರತ್ ನೀನಾ? ನಿನಗಿವನು ಪರಿಚಯನಾ? ಹಾ ವಿಪಿನ್ ಅವರೇ, ಇವನು ಶರತ್ ಚಂದ್ರ ಬೋಸ್. ಕಟಕ್ನಲ್ಲಿರ್ತಾನೆ. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಇವನು ನನ್ನ ಅಕ್ಕನ್ ಮಗ. ಕ್ಷಮಿಸಬೇಕು ಶರತ್ ಅವರೇ, ನಮಗ್ ಗೊತ್ತಿಲ್ಲದೆ ನಾವು ಇಂಥ ತಪ್ಪು ಮಾಡ್ಬಿಟ್ವಿ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ನೀವು? ಕ್ಷಮೆನ ನಾನ್ ನಿಮ್ಮ ಹತ್ರ ಕೇಳ್ಬೇಕು. ನಾನ್ ನಿಮ್ಮನ್ನ ಯಾರನ್ನೂ ಮಾತಾಡ್ಸಕ್ ಬರ್ಲೇ ಇಲ್ಲ. ಆದ್ರೆ ನಿಮ್ಮೆಲ್ಲರ ಸಭೆಯ ವಿಷಯವಾಗಿ ನನಗ್ ಸ್ವಲ್ಪ ಅಂದಾಜಿತ್ತು. ಅದಕ್ಕೆ ನಾನ್ ನಿಮ್ಮನ್ನ ಹುಡುಕೊಂಬಂದೆ. ಆದ್ರೆ ಶರತ್, ನೀನು ಇಲ್ಲಿಗೆ ಹೇಗ್ ಬಂದೆ? ಈ ಊರಲ್ಲಿರ್ಬೇಕು ಅಂದ್ರೆ ತುಂಬಾ ದುಡ್ಡಿನ ಅಗತ್ಯ ಬರುತ್ತೆ. ಅಲ್ದೆ ನೀವೆಲ್ಲರೂ ಮನೇಲಿರ್ಬೇಕಾದ್ರೆ ಬಾಡಿಗೆ ಕಟ್ಬೇಕಾಗ್ ಬರುತ್ತೆ. ಅದಕ್ಕೆ ನಾನು ನಿಮ್ಗೋಸ್ಕರ ಸ್ವಲ್ಪ ದುಡ್ಡನ್ನು ತಂದೆ. ತಗೊಳ್ಳಿ ಇದನ್ನ. ಶರತ್, ನನ್ನ ಕ್ಷಮಿಸ್ಬಿಡಿ ಅಣ್ಣ. ನಿಮ್ಮಂತ ದೊಡ್ಡ ವ್ಯಕ್ತಿನ ನಾನು ಹೇಳ್ತಾ ಇದ್ದೀರಾ? ಸುಮ್ನಿರಿ, ನಾನ್ ಯಾವ ದೊಡ್ಡ ವ್ಯಕ್ತಿನೂ ಅಲ್ಲ. ಅನುಪಮ ಅವ್ರು ಹೇಳ್ತಿದ್ರು ನೀನ್ ದೇಶಕ್ಕೋಸ್ಕರ ಏನು ಮಾಡಕ್ಕಾಗಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ಯಂತೆ. ಶರತ್ ಯಾರೆಲ್ಲ ಮೈದಾನದಲ್ಲಿ ಹೋರಾಡ್ತಾರೋ ಅವ್ರ ಜೊತೆ ನಿಂತು ಅವ್ರಿಗೆ ಸಹಕಾರ ಕೊಡೋದು ಕೂಡ ಒಂದು ದೊಡ್ಡ ಹೋರಾಟನೇ. ನೀನು ನಮ್ಮೆಲ್ರಿಗೂ ನೆರಳಾಗಿದೀಯಾ. ನಿಮಗೇನಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ರೆ ಸಂಕೋಚ ಪಡದೆ ನನಗೆ ತಿಳಿಸಿ. ನಾನು ಹೋಗಿ ಬರ್ತೀನಿ. ನಾವು ಕೂಡ ಹೊರಡ್ತೀವಿ. ಸಾಕು, ನಡೀರಿ ಇವತ್ತಿಗೆ. ಇಲ್ಲೇ ಇದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಹುಷಾರಾಗಿ ತಗೊಂಡ್ ಹೋಗಿ ಅದನ್ನೆಲ್ಲ ಅಡ್ಗೆ ಮನೇಲಿ ಇಟ್ಬಿಡಿ. ಸಾವಿತ್ರಿ ಭಟ್ರಿಗೆ ಹೇಳು, ಮೊದ್ಲು ರಸಗುಲ್ಲನ ಯಾರಿಗಾದ್ರೂ ತಿನ್ಸಿ ನೋಡೋದಕ್ಕೆ. ಹಾ ಹೇಳು, ಅವ್ರಿಗೆ ತರೋಕ್ ಹೇಳ್ಬಿಡು. ಈಗ ಯಾಕೆ ನೋಡ್ತಿದ್ಯಾ ನನ್ನ? ಮನೆ ಹಿರಿಯರೇ ಯಾರಾದ್ರೂ ತಿಂದು ಒಂದ್ಸಲ ನೋಡ್ಬೇಕಲ್ವಾ? ಈಗ ಮಕ್ಳಿಗಿದ್ನೆಲ್ಲ ಕೊಟ್ಬಿಟ್ರೆ ಅವರೆಲ್ಲ ಇದನ್ನ ತಿಂತ ಮಾಡ್ತಾ ಕೂತಿರ್ತಾರ ಅಷ್ಟೇ. ಯಾಕೆ ನಾನು ಹೇಳಿದ್ರೆ ತಪ್ಪಿದ್ಯಾ ಅತ್ತಮ್ಮ? ಓ ಪ್ರಭಾ, ಹಾಗ್ಯಾಕಮ್ಮ ಮಾಡ್ತೀಯಾ? ಹೋಗ್ಲಿ ಬಿಡಪ್ಪ, ನಾನ್ ನಿನಗ್ ರಸಗುಲ್ಲ ತಂದ್ಕೊಡ್ತೀನಿ, ಇರು. ಸರಿ. ಪ್ರಭಾ ನೋಡು, ವ್ಯವಸ್ಥೆಯಲ್ಲಿ ಏನು ಕಡಿಮೆ ಆಗದಂತೆ ನೋಡ್ಕೋ, ಸರಿನಾ? ಅರೆ ಯಜಮಾನ್ರೆ, ನಮ್ಮ ಮೀನ್ ಹಿಡಿಯೋನಿಲ್ವಾ, ಅವನ್ ಹಾಕಿರೋ ಬಲೆಯಲ್ಲಿ ದೊಡ್ಡ ಮೀನು ಸಿಕ್ಕಿದೆಯಂತೆ. ಅದಕ್ಕೆ ಅವನು ನಿಮ್ಗೆ ಆ ಮೀನನ್ನ ಕೊಡ್ಬೇಕು ಅಂತ ತಗೊಂಡ್ ಬಂದಿದ್ದಾನೆ. ಓ, ತುಂಬಾ ಒಳ್ಳೇದಾಯ್ತು ರಾಮಣ್ಣ ಅವರೇ. ಅವನಿಗೆ ಹೇಳಿ ಮೀನನ್ನೆಲ್ಲ ಇಲ್ಲೇ ಕೊಟ್ಟು ಹೋಗ್ಲಿ, ಹಾಗೇನೆ ರಾತ್ರಿ ಇಲ್ಲೇ ಊಟ ಮುಗಿಸಿ ಹೋಗ್ಲಿ, ಸರಿನಾ? ಓ ಜಾನಕಿ, ತಗೋ ಈ ರಸಗುಲ್ಲನ ತಿನ್ನು. ತಿನ್ನು. ಕೊಡಿ. ತುಂಬಾ ರುಚಿಯಾಗಿದೆ. ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದಿಷ್ಟು ತಗೊಂಡ್ ಬನ್ನಿ. ಯಾಕೋ ರುಚಿ ಸರಿಯಾಗಿ ಗೊತ್ತಾಗ್ತಾನೆ ಇಲ್ಲ. ಆಯ್ತಪ್ಪ, ಆಯ್ತು, ನಾನ್ ಮತ್ತೆ ತಂದ್ಕೊಡ್ತೀನಿ. ಅಲ್ಲ, ನಾನ್ ಏನ್ ಹೇಳಿದ್ದೆ ಜಾನಕಿ, ಮನೆಗೆ ಎಷ್ಟು ಜನ ಬರ್ತಿದ್ದಾರೆ ಅನ್ನೋದನ್ನ ನೀನು ಲೆಕ್ಕ ಕೊಟ್ಬಿಟ್ಟಿದ್ರೆ ನಾನು ಅಡಿಗೆ ಭಟ್ರಿಗೆ ಹೇಳಿ ಅಷ್ಟು ಜನಕ್ಕೂ ಸರಿಯಾಗಿ ಅಡಿಗೆ ಮಾಡಿಸ್ಬಿಡ್ತಿದ್ದೆ. ಅಪ್ಪ, ನೀವು ಅಡ್ಗೆ ಭಟ್ರಿಗೆ ಸ್ವಲ್ಪ ಜಾಸ್ತಿ ಅಡ್ಗೆ ಮಾಡೋಕ್ ಹೇಳಿ. ನಾನು ಸ್ವಲ್ಪ ಜನರಿಗೆ ಬರೋಕ್ ಹೇಳ್ತೀನಿ, ಅವರು ಇಲ್ಲೇ ತಿಂದು ಹೋಗ್ತಾರೆ. ನಿಮ್ಮಪ್ಪ ನನ್ನ ಹತ್ರ ಅದನ್ನ ಮೊದ್ಲೇ ಹೇಳಿದ್ದಾರೆ. ಅಡಿಗೆನ ಸ್ವಲ್ಪ ಜಾಸ್ತಿನೇ ಮಾಡಿ ಅಂತ ಭಟ್ರಿಗೆ ಹೇಳಿದ್ದಾರೆ. ಸುಬಿಗೆ ಯಾರನ್ನೆಲ್ಲ ಕರಿಬೇಕು ಅನ್ಸುತ್ತೋ ಅವ್ರನ್ನೆಲ್ಲ ಕರೀಲಿ ಅಂತ. ಅಪ್ಪ, ನಿಮ್ಗೆ ನನ್ನ ಆಸೆ ಮೊದ್ಲೇ ಗೊತ್ತಾಗ್ಬಿಟ್ಟಿತ್ತಾ? ನಾನು ಈಗ್ಲೇ ಹೋಗಿ ಎಲ್ರಿಗೂ ಆಮಂತ್ರಣ ಕೊಟ್ಟು ಬರ್ತೀನಿ. ಸುಬಿ, ಬೇಗ ವಾಪಸ್ ಬಂದ್ಬಿಡು. ಬಂದ್ ಕೂಡ್ಲೆ ಹೇಳು ನೀನ್ ಎಷ್ಟ್ ಜನಕ್ಕೆ ಆಮಂತ್ರಣ ಕೊಟ್ಟಿದ್ಯಾ ಅಂತ. ಹಾ ಅಮ್ಮ. ಅಪ್ಪ,
ನಿಮ್ಮ ಈ ಸಿದ್ಧಾಂತದಿಂದ ಸುಬಿ ತುಂಬಾ ಖುಷಿಯಾಗಿದ್ದಾನೆ. ನೀವ್ ಹೇಳಿದ್ ಸರಿನೇ ಪ್ರೋಮಿ ಅಕ್ಕ. ಸುಭಾಷ್ ಯೋಚನೆ ಮಾಡಿರ್ಲಿಲ್ಲ ಅಪ್ಪ ಅವನ್ ಹೇಳೋದಕ್ಕಿಂತ ಮುಂಚೆನೆ ಅವನ್ ಮನ್ಸಿನ ಆಸೆನ ಅರ್ಥ ಮಾಡ್ಕೋತಾರೆ ಅಂತ. ಸುಭಾಷಂಗ್ ನಾನು ಹೇಳಿದ್ದೆ, ಓದೋದು ಬರೆಯೋದು ಮಾಡಿದ ನಂತರ ಮನ್ಸಿಗೆ ಬಂದಿದ್ನ ಮಾಡಬಹುದು ಅಂತ. ಎಷ್ಟೊಂದೆಲ್ಲ ನಡೀತು. ಅವನ್ ಕೈ ಗಾಯ ಆಯ್ತು, ಪರೀಕ್ಷೆಗೆ ಹೋಗೋ ತಡ ಮಾಡ್ಕೊಂಡ. ಅಷ್ಟಾದ್ಮೇಲೂ ಅಷ್ಟು ಚೆನ್ನಾಗಿ ಬರ್ದಿದ್ದಾನೆ. ಈಗ ನನ್ ಸರ್ದಿ, ಈಗ ನಾನು ಎಲ್ಲ ರೀತಿಯಲ್ಲೂ ಅವನ್ ಜೊತೆಗಿರ್ಬೇಕಾಗತ್ತೆ. ಜೊತೆಗಿರ್ತೀನಿ. ಅರೆ ಏನಾಯ್ತು? ಇಷ್ಟೊತ್ತಾದ್ರೂ ನೀವು ಊಟ ಬಡಿಸೋ ವ್ಯವಸ್ಥೆನೆ ಮಾಡಿಲ್ಲ. ಕರ್ದಿರೋರು ಇನ್ನೇನೆಲ್ಲ ಬಂದ್ಬಿಡ್ತಾರೆ. ನೀವೆಲ್ಲ ಏನ್ ಮಾಡ್ತಿದ್ರೋ ನಂಗೊಂದು ಅರ್ಥನೇ ಆಗ್ತಿಲ್ಲ. ಸರಿ ಸರಿ, ಬೇಗ ಬೇಗ ಸಿದ್ಧ ಮಾಡಿ. ದೊಡ್ಡಮ್ಮ. ಆಹಾ, ಹೇಳಮ್ಮ. ನೀವೇನಾದ್ರೂ ಅವ್ರನ್ನ ನೋಡಿದ್ರ? ಜಾನಕಿನ ನೋಡ್ಲಿಲ್ವಲ್ಲ? ನೋಡಿ, ಗಡಿಯಾರನ ಇಲ್ಲೇ ಮರ್ತು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ. ಪ್ರಭಾ, ಆಗ ಬಂದ. ನನ್ ಗಡಿಯಾರ ಎಲ್ಲಿದೆ? ನೀನೇನಾದ್ರೂ ನೋಡ್ದ್ಯಾ? ನಾನ್ ನಿಮ್ ಗಡಿಯಾರ ನೀನ್ ಹಾಕೊಳ್ಳೋದು ಇಲ್ಲ, ಇಟ್ಕೊಳ್ಳೋದು ಇಲ್ಲ. ತಗೊಳ್ಳಿ, ಮರ್ತು ಹೋಗಿದ್ರಿ. ಸರಿ ಸರಿ ಸರಿ, ಕೊಡು. ನಾನೇ ಮರ್ತು ಹೋಗ್ಬಿಟ್ಟಿದೆ. ಅಮ್ಮ ಅಮ್ಮ, ಅಜ್ಜಿ ಇಲ್ಲಿ ನೋಡಿ, ನಾನಂತೂ ತಯಾರಾಗಿ ಬಂದಿದ್ದೀನಿ. ಆದ್ರೆ ಈ ಸುಭಿ, ಸುಧೀರ್ ಮತ್ತೆ ಚಿಕ್ಕ ಮಾವ ಅದ್ ಏನ್ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಸುನಿಲ್, ಸುನಿಲ್ ನೋಡಿ ಅಮ್ಮ. ಎಲ್ರೂ ಬೇಗ ಕೆಳಗ್ ಬನ್ನಿ. ಅರೆ ಎಲ್ಲ ಅರ್ಥ ಆಗಿದೆ, ಆದ್ರೆ ಯಾರಿಗೋಸ್ಕರ ಈ ವ್ಯವಸ್ಥೆ ಮಾಡಿದ್ವಿ? ಅವನ್ ಎಲ್ಲಿದ್ದಾನೆ? ಅವನ್ ಗೆಳೆಯರು ಇನ್ನೇನ್ ಬಂದ್ಬಿಡ್ತಾರೆ. ಅಮ್ಮ, ಇಲ್ಲಿ ನೋಡಿ, ಈ ಕುರ್ತನ ವಿಭಾತ್ಗೆ ನನ್ಗೆ ಅಂತ ಕೊಟ್ರು. ವಾ, ತುಂಬಾ ಚೆನ್ನಾಗಿದೆ. ಸುಭಾಷ್, ನೀನ್ ಇಲ್ಲೇ ಇರು, ಅರ್ಥ ಆಯ್ತಾ? ಇನ್ನೇನು ಅತಿಥಿಗಳು ಬರೋ ಸಮಯ ಆಯ್ತು. ಬಲರಾಮ, ರಮಣ. ಹೇಳಿ ಯಜಮಾನ್ರೆ. ಇನ್ನೇನೇನ್ ಕೆಲಸ ಉಳ್ಕೊಂಡಿದೆ? ಅತಿಥಿಗಳು ಈಗಲೇ ಬಂದ್ರೆ ಅನುಷ್ಠಾನ ಶುರು ಮಾಡಬಹುದಾ? ಹಾ ಯಜಮಾನ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಸಿದ್ಧ ಆಗುತ್ತೆ. ಹಾ ಸರಿ, ಹೋಗ್ ಮಾಡಿ. ಸುಭಾಷ್, ನೀವೆಲ್ಲ ಬಂದ್ರಾ? ನಂದು ಎಲ್ಲಿ? ಅವನ್ ಬರ್ತಿದ್ದಾನೆ. ಸುಭಿ, ಬಿಸಿ ಬಿಸಿ ರಸಗುಲ್ಲ ಮಾಡಿದ್ದಾರೆ. ಬಾ, ಒಂದ್ಸತಿ ಹೋಗಿ ನೋಡ್ಕೊಂಬರೋಣ. ಹಾಗೆ ಒಂದೆರಡು ತಿನ್ಬಿಡೋಣ. ನೀವು ಬರ್ತೀರಾ? ಬೇಡ ಬೇಡ, ಈಗ್ಲೇ ನಾವ್ ಅದನ್ನ ತಿನ್ನೋದ್ ಬೇಡ. ಸುಭಾಷ್, ನಾವೆಲ್ಲರೂ ಟೇಬಲ್ ಮೇಲೆ ಕೂರೋದಾ? ಹಾ. ಅಡ್ಗೆ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅಲ್ಲ, ಇದ್ ಯಾವ ಅಡ್ಗೆ ಪರಿಮಳ? ಇಂಥ ಅಡ್ಗೆ ಪರಿಮಳ ನಾನು ಯಾವತ್ತೂ ನೋಡೇ ಇಲ್ಲ. ಪೂರಿ, ಮೀನು, ಪಲಾವ್, ಕಾಳಿನ ಸಾಂಬಾರ್ ಎಲ್ಲ ಪರಿಮಳ ಒಟ್ಟಾಗಿ ಸೇರಿ ಈ ಪರಿಮಳ ಬರ್ತಿರೋದು. ಅದಕ್ಕೆ ನಿಂಗೆ ಹಾಗ ಅನಿಸ್ತಿರೋದು. ಸುಭಿ, ನಿನ್ ಗೆಳೆಯರೆಲ್ಲ ನಂತರನೇ ಅನ್ಸುತ್ತೆ. ಊಟದ ವಿಷಯದಲ್ಲಿ ಇವ್ರು ಎತ್ತಿದ ಕೈ. ಬನ್ನಿ ಬನ್ನಿ, ನೀವೆಲ್ರೂ ನಂಗೆ ತುಂಬಾ ಇಷ್ಟ ಆದ್ರಿ. ಬನ್ನಿ, ಎಲ್ಲರೂ ಬನ್ನಿ. ಅಲ್ಲ ಚಿಕ್ಕ ಮಾವ, ಈಗ ಮಾಡಿರೋ ಅಡ್ಗೆ ರುಚಿ ಎಲ್ಲ ನೀವ್ ನೋಡಿದ್ರಾ? ಉಪ್ಪು, ಖಾರ ಇವೆಲ್ಲ ಏನಾದ್ರೂ ಕಡಿಮೆ ಆಗಿದ್ರೆ ನಾನ್ ತಿಂದ್ ಹೇಳ್ತೀನಿ, ನನ್ಗೆಲ್ಲ ಗೊತ್ತಾಗುತ್ತೆ. ಇದ್ರಲ್ಲಿ ನನ್ಗೆ ತುಂಬಾ ಅನುಭವ ಇದೆ. ಸುಭಾಷ್ ಗೋಪಾಲ್ ಬರುವಾಗ ಏನೋ ತಿಂದೇ ಬಂದಿದ್ದಾನೆ ಇಲ್ಲಿಗೆ. ಈಗ ಜಾಸ್ತಿ ತಿಂತಾನೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ನೀವೆಲ್ಲ ತಿನ್ಕೊಂಡ್ ಬಂದ್ರಾ? ನೀವೆಲ್ರೂ ದಡ್ರು. ಸುಭಾಷ್, ಮೇಷ್ಟ್ರೇ, ಅಕ್ಕ ಬರ್ಲಿಲ್ವಾ? ಅದೇನು ಅಂದ್ರೆ ನನ್ ಮಗ್ಳಿಗೆ ಸ್ವಲ್ಪ ಜ್ವರ ಬಂದಿದೆ, ಅವಳ ಜೊತೆಲಿದ್ದಾಳೆ. ಅಮ್ಮ, ಅವ್ರಿಗೆ ನಾವ್ ಇಲ್ಲಿಂದಾನೆ ಊಟ ಕಳ್ಸಿದ್ರಾಯ್ತಲ್ವಾ? ಖಂಡಿತ. ಮೇಷ್ಟ್ರಿ, ನೀವ್ ಕೂತಿರಿ, ನಾನ್ ಹೋಗಿ ನೀರ್ ತಗೊಂಡ್ ಬರ್ತೀನಿ. ಒಂದ್ ನಿಮಿಷ ಬಂದೆ. ಬನ್ನಿ ಬನ್ನಿ. ಅರೆ ಮೇಷ್ಟ್ರೆ, ನಮಸ್ಕಾರ. ನಮಸ್ಕಾರ. ಇವತ್ತು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಮೇಷ್ಟ್ರೆ, ನೀವು ಆ ದಿನನೂ ಸರಿಯಾದ ಸಮಯಕ್ಕೆ ಬರ್ದೇ ಇದ್ದಿದ್ರೆ ನನ್ನ ಈ ತಪ್ಪು ಧೋರಣೆ ಹೋಗ್ತಾನೆ ಇರ್ಲಿಲ್ಲ. ಹೀಗ್ಯಾಕೆ ಹೇಳ್ತಾ ಇದ್ದೀರಾ ಜಾನಕಿನಾಥ್ ಅವ್ರೆ? ನಾವೆಲ್ಲರೂ ಮಕ್ಳ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಯಾವಾಗ ದುಶ್ಚಿಂತೆ ಶುರು ಮಾಡ್ತೀವೋ ನಮ್ಗೆ ಗೊತ್ತಾಗ್ತಿಲ್ಲ. ಮೇಷ್ಟ್ರೆ, ಕೊಡು, ನೀರ್ ತಗೊಳ್ಳಿ. ಹಾ.
ಅಯ್ಯೋ ಬೇಡ ಬೇಡ, ಈಗೇನೋ ತಿನ್ನೋದಿಲ್ಲ. ಜಾನಕಿನಾಥ್ ಅವರೇ, ಇವರೆಲ್ಲ ಓದು ಬರಹ ಕಲ್ತು ದೊಡ್ಡವರಾಗಿ ಒಳ್ಳೆ ಮನುಷ್ಯರಾಗ್ಬೇಕು. ನನಗಷ್ಟೇ ಬೇಕಾಗಿರೋದು. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ತಗೋ. ಇನ್ನೊಂದ್ ಬೇಕಾ? ಜಾನಕಿನಾಥ್ ಅವರೇ, ಇವತ್ತು ನಾವೆಲ್ಲರೂ ಕೇವಲ ಮಾತಾಡೋದಷ್ಟೇ. ಸುಬೇಂದ್ರ ಅವರು ಮತ್ತೆ ಪಂಡಿತರು ಬರ್ತಾರಲ್ವಾ? ನಮಸ್ಕಾರ. ಬರ್ತಾರೇನೋ, ಬಂದೇ ಬಿಟ್ವಿ. ಹಾಗೆ ಬರುವಾಗ ಹೊರಗಿನಿಂದ ನಾನು ಎಲ್ಲಾ ಕೇಳಿಸ್ಕೊಂಡೆ. ಇವತ್ತು ಓದೋದು ಬರೆಯೋದ್ರ ಬಗ್ಗೆ ಮಾತಾಡಬಾರ್ದು. ಇವತ್ ಬರೀ ಹರಟೆ ಹೊಡಿಯೋದು. ಏನ್ ಹೇಳ್ತೀರಾ? ಇಲ್ಲಿ ನೋಡಿ, ಎಲ್ಲಾ ಮಕ್ಕಳು ಬಂದಾಗಿದೆ. ಮೇಷ್ಟ್ರೆ, ನಾವು ಕತೆ ಹೇಳೋ ಆಟ ಆಡೋಣವಾ? ಒಬ್ಬ ಕತೆ ಹೇಳಿ ನಿಲ್ಸಿದ ತಕ್ಷಣ ಇನ್ನೊಬ್ಬ ಕತೆ ಮುಗಿಸ್ಬೇಕು. ಖಂಡಿತ ಖಂಡಿತ. ಆದ್ರೆ ಈ ಕಥೆನಲ್ಲಿ ಒಬ್ಬ ಸಂಸ್ಕೃತ ಮೇಷ್ಟ್ರಂತೂ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ. ಈ ಮೇಷ್ಟ್ರಿಗೆ ಇವತ್ತು ಏನಾಗಿದೆ? ಸುಬೇಂದ್ರ ಮೇಷ್ಟ್ರನ್ನ ಮುಂದಿನ ಸಲ ನಾಟಕಕ್ಕೆ ಸೇರ್ಸ್ಕೊಬೇಕು. ಅವ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಸುಭಾಷ್ಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ. ಅಲ್ಲ ಸುಭಾಷ್, ನಾವೆಲ್ಲ ಯಾವಾಗ ಊಟ ಮಾಡೋದು? ಬನ್ನಿ ಊಟ ಮಾಡೋಣ, ಬನ್ನಿ. ಎಲ್ಲರೂ ಬನ್ನಿ, ಊಟಕ್ಕೆ ಕೂತ್ಕೊಳ್ಳಿ. ನಾನ್ ನಿಮ್ಮೆಲ್ಲರಿಗೂ ಊಟ ಬಡ್ಸೋದಕ್ಕೆ ಹೇಳ್ತೀನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸುಬೇಂದ್ರ ಅವರೇ, ಪಂಡಿತ್ರೆ, ನೀವೆಲ್ಲರೂ ಊಟ ಕೂತ್ಕೊಳ್ಳಿ. ಹಾ ಮೇಷ್ಟ್ರೆ, ನೀವು ಊಟ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರಮಣ, ಬಲರಾಮ್, ಊಟ ಬಡ್ಸಕ್ ಶುರು ಮಾಡಿ. ಚಿಕ್ಕಮಾವ, ನಡೀರಿ, ಅಣ್ಣನ್ ಹೋಗಿ ಕರ್ಕೊಂಡ್ ಬರೋಣ. ನಾನು ಬರ್ಬೇಕಾ? ಅಯ್ಯೋ ಬನ್ನಿ. ನನ್ಗಿನ್ನೂ ಸ್ವಲ್ಪ ಹಾಕ್ತೀರಾ? ಹಾಕಿ ಹಾಕಿ, ನಾಚ್ಕೋಬೇಡಿ. ಇದೇ ಮನೆ ಅಲ್ವಾ? ಇದೇ ಮನೆ. ಅರೆ, ಯಾರಿವ್ರಿಲ್ಲ? ಹೀಗೆ ಮನೆ ಒಳಗ್ ಬರ್ತಾ ಇದ್ದಾರಲ್ಲ? ನೀವೆಲ್ರಿ ಯಾರಪ್ಪ? ಹೋಗಿ ಹೋಗಿ ಇಲ್ಲಿಂದ, ಹೋಗಿ ಆಚೆ. ಯಾಕೆ ಹೇಳಿದ್ ಕೇಳಿಸ್ತಾ ಇಲ್ವಾ? ಹೋಗಿ ನಿಂತ್ಕೊಳ್ಳಿ.
ನೀವೆಲ್ಲ ಯಾರು ಹೋಗ್ಬೇಡಿ. ಹೋಗೋದ್ ಬೇಡ್ವಾ? ಹಾಗಂದ್ರೆ ನಾನೇ ಅವ್ರನ್ನ ಬರೋಕ್ ಹೇಳಿದ್ದು. ಯಾಕೆ ಹೋಗ್ತಾರೆ? ಅವರು ಊಟ ಮಾಡ್ಕೊಂಡೆ ಇಲ್ಲಿಂದ ಹೋಗೋದು. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ದಾನೆ? ಅಪ್ಪ, ಇವರೇ ನನ್ ಕರೆದಿರೋ ಅತಿಥಿಗಳು. ಇದೇನ್ ಪಂಡಿತ್ರೆ, ಈಗ ನಾವು ಇಂಥ ಜನಗಳ ಜೊತೆ ಊಟ ಕೂತ್ಕೋಬೇಕಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬನ್ನಿ, ಕುತ್ಕೊಳ್ಳಿ. ಅಲ್ಲ ಜಾನಕಿ, ಇದೆಲ್ಲ ಏನ್ ನಡೀತಾ ಇದೆ? ಅಲ್ಲಪ್ಪ, ಈಗಾಗಲೇ ಎಲ್ಲಾ ಜನರನ್ನು ಊಟಕ್ಕೆ ಕರೆದಾಗಿದೆ. ಅವ್ರ ಜೊತೆ ಇವ್ರನ್ನ ಹೀಗ್ ಮಾಡಿದ್ರೆ ಸರಿ ಹೋಗುತ್ತಾ ಜಾನಕಿ? ಈಗಿಲ್ಲಿ ಸುಭಾಷ್ನ ಶಿಕ್ಷಕರಿದ್ದಾರೆ. ಸುಭಾಷ್ನ ಎಲ್ಲ ಗೆಳೆಯರು ಇಲ್ಲಿದ್ದಾರೆ. ಮತ್ ನಂಗೆ ಖಂಡಿತ ನಂಬಿಕೆ ಇದೆ, ಸುಭಾಷ್ನ ಶಿಕ್ಷಕರು ಯಾವತ್ತೂ ಸ್ಕೂಲಲ್ಲಿ ಹುಡುಗರಿಗೆಲ್ಲ ಮನುಷ್ಯರಲ್ಲಿ ಭೇದ ಮಾಡುವಂತ ಶಿಕ್ಷಣ ಕೊಟ್ಟಿರೋದಿಲ್ಲ. ಮೇಷ್ಟ್ರೆ, ನಾನೇನಾದ್ರೂ ತಪ್ಪು ಹೇಳಿದ್ನಾ? ಖಂಡಿತ ಇಲ್ಲ, ಯಾವತ್ತೂ ಇಲ್ಲ. ಹೀಗೆ ಆಗ್ಬೇಕಾಗಿತ್ತು ಅಲ್ವಾ ಸುಬೇಂದ್ರ ಅವರೇ? ಪಂಡಿತ್ರೆ ಅಲ್ವಾ? ಸರಿಯಾಗಿ ಹೇಳ್ತಾ ಇದ್ದೀರಾ, ಸರಿಯಾಗಿ ಹೇಳ್ತಾ ಇದ್ದೀರಾ. ಭೇದ ಭಾವ ಯಾಕೆ ಮಾಡ್ಬೇಕು? ಯಾವುದೇ ಭೇದ ಭಾವ ಇಲ್ಲ. ಜಾನಕಿನಾಥ್ ಅವರೇ, ಇವತ್ತು ನಿಮ್ಮಿಂದ ಮತ್ತೆ ನಿಮ್ಮ ಕುಟುಂಬದಿಂದ ಇಂಥ ಶಿಕ್ಷಣ ಸಿಗದೆ ಇದ್ರೆ ಸುಭಾಷ್ ಈ ತರ ಯಾವತ್ತೂ ಯೋಚಿಸ್ತಿರ್ಲಿಲ್ಲ. ಅಲ್ಲ, ಅದೇನು ಅಂದ್ರೆ ಸುಭಾಷನ್ ರಿಸಲ್ಟ್ ಇದೇ ತರ ಪ್ರತಿ ವರ್ಷ ಚೆನ್ನಾಗ್ ಬಂದ್ರೆ, ನೀವ್ ಇದೇ ರೀತಿ ಪ್ರತಿ ವರ್ಷ ಒಳ್ಳೊಳ್ಳೆ ಊಟ ಹಾಕ್ಸಿದ್ರೆ ನಾವೆಲ್ಲರೂ ತಿನ್ಬೋದು. ಇದಕ್ಕಿಂತ ತುಂಬಾ ರುಚಿಯಾದ ಅಡಿಗೆನೆ ಮಾಡಿಸ್ತೀನಿ. ಆದ್ರೆ ಅದಕ್ಕೋಸ್ಕರ ನೀನು ಪರೀಕ್ಷಾ ರಿಸಲ್ಟ್ ಚೆನ್ನಾಗಿ ತರಬೇಕು. ಹಾಗೇನಿಲ್ಲ, ನಾನ್ ಸುಮ್ನೆ ಹೇಳಿದ್ದು. ಸುಮ್ನೆ ಹೇಳಿದ್ದು. ನೀವೆಲ್ಲ ಬನ್ನಿ. ಸುದ್ದಿ ಬಂತು, ಬಹಳ ಒಳ್ಳೆ ಸುದ್ದಿ. ಈ ರೀತಿ ನಮ್ಗೆ ಸಹಾಯ ಮಾಡೋಕೆ ಯಾರಾದ್ರೂ ಬರ್ತಾರಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿ, ರಾಜ 5ನೇ ಜಾಜ್ನ ಕೋಲ್ಕತ್ತಾ ಆಗಮನ. ಅಬ್ಬಾ, ರಾಜನು ಸರಿಯಾದ ಸಮಯಕ್ಕೆ ಬರ್ತಾ ಇದ್ದಾನೆ ಜತಿನ್. ರಾಜ ಬರ್ತಿರೋದ್ರಿಂದ ಎಲ್ಲ ಪೊಲೀಸರು ಬ್ಯುಸಿ ಆಗ್ತಾರೆ. ಮತ್ತೆ ಇದೇ ಅವಕಾಶನ ನಾವು ಸರಿಯಾಗಿ ಬಳಸ್ಕೋಬೇಕು. ಪೊಲೀಸರ ಬಗ್ಗೆ ನಮ್ಗೆ ಮಾಹಿತಿನ ನಮ್ಮ ಮಾವ ರೋಹಿತ್ ಚಾಟರ್ಜಿ ನಮಗ್ ಕೊಡ್ತಾರೆ. ನಾವೆಲ್ಲರೂ ಅದನ್ನ ಪಾಲಿಸೋಣ. ನೀವ್ಯಾರು? ನಾನು ಬಿಹಾರದಿಂದ ಬಂದಿದ್ದೀನಿ. ಅಲ್ಲಿ ನಮ್ದೊಂದು ಸಮಿತಿ ಇದೆ. ನಾನು ನಿಮ್ಮೆಲ್ಲರನ್ನು ನೋಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ. ಜತಿನ್ ಅವ್ರೆ, ನಾವಿವನನ್ನ ನಂಬೋದು ಸರಿ ಇಲ್ಲ ಅನ್ಸುತ್ತೆ. ಅಮೋಲ್, ಪೂರ್ಣೆಂದು, ನೀವು ಹಿಂದೆ ಹೋಗಿ ನಿಂತ್ಕೊಳ್ಳಿ. ಏನಾದ್ರೂ ಬುದ್ಧಿ ಉಪಯೋಗಿಸಿದ್ರೆ ಕೂಡಲೇ ಹೇಳ್ಕೊಳ್ಳಿ.
ಬಿಹಾರಲ್ಲಿ ಯಾವ ಸಮಿತಿ? ಅದು ಬಿಹಾರಲ್ಲಿ ನಮ್ಮೆಲ್ಲರಿಂದ ಅನುದಾನದ ಕೆಲಸ ಶುರುವಾಗಿದೆ. ಅದರಿಂದ ನಾವೆಲ್ಲರೂ ಅಲ್ಲಿಂದಾನೇ ಬಂದಿರೋದು. ಹೆಸರು? ನನ್ನ ಹೆಸರು ರಾಮ್ಸೇನ್ ಅಂತ. ರಾಮ್ಸೇನ್? ಈ ಹೆಸರಿನ ನಮ್ಗೆ ಯಾರ ಪರಿಚಯನೂ ಇಲ್ಲ. ಯಾರು ಕಳ್ಸಿದ್ ನಿಮ್ಮನ್ನ? ಚರಣ್ ದಾಸ್. ಚರಣ್ ದಾಸ್? ನಮ್ಗೆ ಯಾರು ಆ ಹೆಸರವ್ರು ಗೊತ್ತಿಲ್ಲ. ನಿನಗೊತ್ತಾ ಜತಿನ್? ಚರಣ್ ದಾಸ್ ಯಾರು? ಯಾರು ಕಳ್ಸಿದ್ ನಿನ್ನ? ಅದು ನಿಮ್ಗೆಲ್ರಿಗೂ 26ನೇ ತಾರೀಕು ಶಸ್ತ್ರಾಸ್ತ್ರಗಳನ್ನು ಲೂಟಿ ಮಾಡೋ ಕೆಲಸ ಇತ್ತಲ್ವಾ? ಆ ಕೆಲ್ಸದಲ್ಲಿ ನಿಮ್ ಜೊತೆ ನಾನು ಸೇರ್ಕೋತೀನಿ. ಈ ವಿಷಯ ನಮ್ ತಂಡದವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನೀನ್ ಯಾರು ಅಂತ ಹೇಳು. ಅಮೋಲ್, ಪೂರ್ಣೇಂದು, ಅನುಪಮ ಅವರೇ, ಹೇಳು ಯಾರು ಅಂತ. ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸಾಯಿಸ್ಬೇಕಾಗತ್ತೆ.